ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ಕರಿ ಸೀಕ್ರೆಟ್ಸ್. ಇವತ್ತೊಂದು ಸಿಂಪಲ್ ಮತ್ತು ಈಸಿಯಾಗಿರೋ ಅಂಥ ಸ್ನ್ಯಾಕ್ ರೆಸಿಪಿ. ಇದೊಂದು ಪರ್ಫೆಕ್ಟ್ ಈವ್ನಿಂಗ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಸೋಯಾ ಕಟ್ಲೆಟ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. 15 ಮಿನಿಟ್ಸ್ ಇದ್ದರೆ ಸಾಕು, ಆರಾಮಾಗಿ ಈ ರೆಸಿಪಿ ಟ್ರೈ ಮಾಡ್ಬೋದು. ನಾನಿಲ್ಲಿ ಮಿನಿ ಸೋಯಾ ಚಂಕ್ಸ್ನ ತೊಗೊಂಡಿದ್ದೆ. ನಾರ್ಮಲಿ ಸಿಗುತ್ತಲ್ಲ ಆ ಸೋಯಾ ಚಂಕ್ಸ್ನ ಕೂಡ ಯೂಸ್ ಮಾಡ್ಕೊಬೋದು. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು 2 ಗ್ಲಾಸಷ್ಟು ಬಿಸಿನೀರನ್ನ ಆ್ಯಡ್ ಮಾಡಿ ಸೋಕ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. 15ರಿಂದ 20 ನಿಮಿಷ ಬಿಸಿನೀರಲ್ಲಿ ಚೆನ್ನಾಗಿ ಸೋಕ್ ಆಗಬೇಕಾಗುತ್ತೆ ಇದು. ಮತ್ತು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೆನೆಸಿರೋಂಥ ಸೋಯಾ ಚಂಕ್ಸಿಂದ ವಾಟರ್ ಎಲ್ಲ ಫಿಲ್ಟರ್ ಔಟ್ ಮಾಡಿ ಈ ರೀತಿ ಸ್ಕ್ವೀಸ್ ಮಾಡಿ ಇಟ್ಕೊಬೇಕಾಗುತ್ತೆ. ಯಾವುದೇ ರೀತಿ ವಾಟರ್ ಕಂಟೆಂಟ್ ಉಳಿಬಾರ್ದು. ನಂತರ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ತರ್ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಈ ಕನ್ಸಿಸ್ಟೆನ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಕಟ್ಲೆಟ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಗ್ರೈಂಡ್ ಮಾಡಿಟ್ಟಿರೋಂಥ ಹಸಿರು ಮಸಾಲೆನ ಇದಕ್ಕೆ ಹಾಕ್ಕೊಬೇಕಾಗತ್ತೆ. ನಾನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೆ, ಅದನ್ನು ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ಸಣ್ಣದಾಗಿ ಕಟ್ ಮಾಡಿರೋಂಥ ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೈಂಡಿಂಗಿಗೋಸ್ಕರ ಇಲ್ಲಿ ಕಡಲೆ ಹಸಿಟ್ಟನ್ನ 2 ಸ್ಪೂನಷ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಕಾರ್ನ್ಫ್ಲೋರ್ ಸಹ ಯೂಸ್ ಮಾಡ್ಕೊಬೋದು. ಸ್ವಲ್ಪ ಚಾಟ್ ಮಸಾಲ ಮತ್ತು ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೀವೇನಾದರೂ ನಾನ್ ವೆಜ್ ತಿಂತೀರಾ ಅಂತಂದರೆ ಇದೇ ರೆಸಿಪಿನ ಬೋನ್ಲೆಸ್ ಚಿಕನ್ ಅಥವಾ ಮಟನ್ ತಂದು ಸಹ ಟ್ರೈ ಮಾಡ್ಕೊಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲ ವೆಜ್ಜೇ ತಿಂತೀರಾ ಅಂತಂದರೆ ಸೋಯಾ ಚಂಕ್ಸಲ್ಲಿ ಮಾಡ್ಕೊಬೋದು, ಅಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸಲ್ಲಿ ಮಾಡ್ಕೊಬೋದು, ಆಲೂಗಡ್ಡೆ ಹಾಕಿ ಮಾಡ್ಕೊಬೋದು, ಪನ್ನೀರಲ್ಲೂ ಸಹ ಮಾಡ್ಕೊಬೋದು. ಈ ಎಲ್ಲ ಆಪ್ಷನ್ಸು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟೈಮು. ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸಣ್ಣ ಪೋರ್ಷನ್ ಅಷ್ಟು ತೊಗೊಂಡು ಇದನ್ನು ಕಟ್ಲೆಟ್ ಶೇಪ್ಗೆ ರೆಡಿ ಮಾಡ್ಕೊಬೇಕಾಗತ್ತೆ. ಎಲ್ಲ ಕಟ್ಲೆಟ್ಸ್ ನಾನು ಈ ರೀತಿ ಶೇಪ್ ಮಾಡಿ ಇಟ್ಕೋತಾ ಇದ್ದೀನಿ. ನಂತರ ಸ್ವಲ್ಪ ಪ್ಯಾನ್ಗೆ ಆಯಿಲ್ನ ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಶಾಲೋ ಫ್ರೈ ಸಹ ಮಾಡ್ಕೊಬೋದು, ಅಥವಾ ಡೀಪ್ ಫ್ರೈ ಮಾಡ್ಕೋತೀರಾ ಅಂದರೆ ಅದು ಮಾಡ್ಕೋಬೋದು. ಎಲ್ಲ ಕಟ್ಲೆಟ್ಸ್ ನಾನು ಪ್ಲೇಸ್ ಮಾಡಿಕೊಂಡು ಇದನ್ನು ಸ್ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ಹೊರಗಡೆ ಲೇಯರ್ ಕ್ರಿಸ್ಪಿಯಾಗಿ ಕುಕ್ ಆಗುತ್ತೆ, ಹಾಗೆ ಒಳಗಡೆ ಸಾಫ್ಟಾಗಿ ಕುಕ್ ಆಗುತ್ತೆ. ಈ ರೀತಿ ಒಂದು ಸೈಡ್ ಕುಕ್ ಆದಮೇಲೆ ನೆಕ್ಸ್ಟ್ ಸೈಡು ಕುಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಗ್ರಿಲ್ ಪ್ಯಾನ್ ಇತ್ತು ಅಂದರೆ ಗ್ರಿಲ್ ಪ್ಯಾನಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಮತ್ತೊಂದು ಸೈಡು ಆಯಿಲ್ನ ಅಪ್ಲೈ ಮಾಡಿ ಪ್ರೆಸ್ ಮಾಡಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿ 2 ಸೈಡು ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಆದರೆ ಸಾಕು. ಈಗ ರೆಸಿಪಿ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ಕರ್ಡ್ ಜೊತೆಗೆ ಅಥವಾ ನಿಮ್ಗೆ ಇಷ್ಟ ಆಗಿರೋ ಅಂಥ ಡಿಪ್ಸ್ ಜೊತೆಗೆ ಸರ್ವ್ ಮಾಡ್ಕೊಬೋದು. ನಾನಿವತ್ತು ಕೆಚಪ್ ಇತ್ತು ಅಂತ ಅದರಲ್ಲೇ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ಟೇಸ್ಟ್ ಮಾಡಬೇಕಾದ್ರೆ ನನಗೊಂದು ನಾನ್ ವೆಜ್ ರೆಸಿಪಿ ತಿಂದಂಗೆ ಫೀಲ್ ಆಯಿತು. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗೆ ಕುಕ್ಕರಿ ಸೀಕ್ರೆಟ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.